ತಡೆಯುತ್ತೆ. ಅದ್ರ ಜೊತೆಗೆ ಈ ಪೀರಿಯಡ್ಸ್ ಟೈಮಲ್ಲಿ ಮೂಡ್ ಸ್ವಿಂಗ್ ಆಗ್ತಾ ಇರುತ್ತಾ, ಕೋಪ ಬರುತ್ತಾ, ಹೊಡೆದಿದ್ದೀವ, ಹೊಡೆದಿರ್ತೀವಿ. ಯಾಕಂದ್ರೆ ನಮ್ಮ ಮೇಲೆ ಏನು ಪರಿಣಾಮ ಬೀಳ್ತಾ ಇದೆ ಅಂತ ಕೆಲ್ಸಕ್ಕೆ ಗೊತ್ತಿರೋದಿಲ್ಲ. ಆ ಟೈಮಲ್ಲಿ ಏನೋ ಒಂದು ಆಗುತ್ತೆ ಮನೆಯಲ್ಲಿ. ಫಸ್ಟ್ ಯಾರು ಬಲಿಪಶು ಆಗೋದು? ಮಕ್ಕಳು. ಯಾರ ಮೇಲೆ ತೋರಿಸ್ಲಿ ಕೋಪ? ಫ್ರಸ್ಟ್ರೇಷನ್, ಪ್ಲಾಸ್ಟಿಕ್, ಹಿಂಸೆ, ಇರಿಟೇಷನ್. ಆ ಕೋಪಕ್ಕೆ ಏನು ಮಾಡ್ತೀವಿ? ಮಕ್ಕಳನ್ನ ಹೊಡೆಯೋದು, ಬೈಯೋದು, ಬಿಕಾಸ್ ಆಫ್ ಮೂಡ್ ಸ್ವಿಂಗ್. ಆಕ್ಚುಲಿ ಗಂಡಸರಿಗೆ ವಿಷಯ ಎಲ್ಲ ಗೊತ್ತಿರಲ್ಲ ಯಾಕೆ ಹಿಂಗೆ ಆಡ್ತಾರೆ ಅಂತ. ಇದು ನಮ್ಮ ಪರಿಸ್ಥಿತಿ. ಓಕೆನಾ? ಈಗ ನಾನು ಏನು ಸರ್ ಅದೇ ಸರ್, ನೀವು ಒಪ್ಕೋಬೇಕು. ಹೌದು ಮೇಡಮ್, ಬಾರಿಸ್ತಾರೆ. ಸುಮ್ಮನೆ ಇಟ್ಬಿಟ್ರೆ ಒಳ್ಳೇದು ಸರ್. ಬಂದು ಚಪ್ಪಾಳೆ ಸುಮ್ಮನೆ ಇರ್ತಾರೆ ಅಂತ. ಸೊ ನಾನೀಗ ಭಾಳ ಹಿಂಸೆ ಆಗುತ್ತೆ. ಈಗ ನಾನು ನೀರು ಹಾಕಿ ತೋರಿಸಿದ್ನಲ್ಲ ಮೇಡಮ್, ಊಟಕ್ಕೆ ಒಂಥರ ಹಿಂಸೆ ಆಯ್ತಲ್ಲ. ಸೊ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಒಂದು ಅರ್ಧ ಲೋಟ ನೀರನ್ನು ಇಟ್ಕೊಂಡಿರೋ ಜಾಗ ಚೇರ್ ಮೇಲೆ ಹಾಕ್ತೀನಿ, ನೀವು ಎಷ್ಟೊತ್ತು ಕೂತಿರ್ತೀರಾ ಸರ್? ಒಂದು ನಿಮಿಷ ಕೂತ್ಕೊಳ್ತೀರಾ? ಒದ್ದಾಡ್ಬಿಡ್ತೀವಿ. ಮಗುನು ಯೂರಿನ್ ಪಾಸ್ ಮಾಡ್ತಂದ್ರೆ ಎಂಥ ಗಾರ್ಡನ್ ಇದಿರಲಿ ಎದ್ದು ಬಿಡುತ್ತಲ್ಲ. ಬಟ್ ನಾವು ಹೆಣ್ಮಕ್ಳು 5 ದಿನ ಆ ತೇವದಲ್ಲಿ ಒದ್ದಾಡ್ತಾ ಇರ್ತೀವಿ. ಅದಕ್ಕೆ ಈ ಥರ ಎಲ್ಲ ಕಿರ್ಚೋಡೋದು, ಚೀರಾಡೋದು. ಇನ್ಮೇಲೆ ರೆಸ್ಪೆಕ್ಟ್ ಕೊಡೋಣ ಪೀರಿಯಡ್ಸ್ ಟೈಮಲ್ಲಿ. ಓಕೆನಾ? ಸೊ ಈ ಸ್ಲಿಪ್ ಏನು ಮಾಡುತ್ತೆ, ನಮ್ಗೆ ಯಾವುದೇ ಥರ ಮೂಡ್ ಸ್ವಿಂಗ್ ಆಗ್ತಾರಂಗೆ, ಕೋಪ ಬರ್ದಿರಂಗೆ, ಇರಿಟೇಷನ್ ಆಗ್ತಾರಂಗೆ ಕೂಲಾಗಿ ಇಟ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ಹ್ಯಾಪಿ ಪೀರಿಯಡ್ಸ್. ಪೀರಿಯಡ್ಸ್ ಇಲ್ಲದೆ ಇರ್ಬೇಕಾದ್ರೆ ಹೆಂಗಿರ್ತೀವಿ? ಮನೆಯೆಲ್ಲ ಫುಲ್ ಬಟರ್ಫ್ಲೈ ಥರ ಓಡಾಡ್ತೀವಿ. ಬೆಳಿಗ್ಗೆ ಮೇಲೆ ಎಲ್ಲ ಕೆಲಸ. ಪೀರಿಯಡ್ಸ್ ಆಗಿಬಿಟ್ರೆ ಹೆಜ್ಜೆ ಮೇಲೆ ಹೆಜ್ಜೆ, ಭಯ. ಏನು 10ನೇ ತಾರೀಕು ಪೀರಿಯಡ್ಸ್ ಅಂದರೆ 5ನೇ ತಾರೀಕು ಶುರುನಾ ಭಯ. ಪೀರಿಯಡ್ಸ್ ಅಯ್ಯೋ ಪೀರಿಯಡ್ಸ್ ಆಗಿದ ತಕ್ಷಣ ಏನನ್ಸುತ್ತೆ? ಮಾಡಿಸ್ಕೊಂಡಪ್ಪ, ಈಗ 1 ತಿಂಗಳು ನೆಕ್ಸ್ಟ್ ಅನ್ಸುತ್ತಾ? ನಿಜ ಒಪ್ಕೊಳ್ಳಿ, ಇದೆಲ್ಲ ಫೀಲ್ ಮಾಡ್ತೀವಿ. ಬಟ್ ಗಂಡಸತ್ತೆ ಯಾವತ್ತೂ ಶೇರ್ ಮಾಡ್ಕೊಳ್ಳಿಲ್ಲ. ಯಾಕಂದರೆ ನಿಮ್ಗೆ ಇದು ವಿಷಯನೇ ಗೊತ್ತಿಲ್ಲಲ್ಲ. ಏನೊಬ್ಬರು ನಮ್ಮ ಅಕ್ಕ, ನಮ್ಮ ತಂಗಿಯಲ್ಲ ಆಗಲಿ ನೋಡೋ ಹಾಗೆ ಕೊಡೋದು ಸುಮ್ಮನೆ ಇರ್ತೀವಿ. ಸೊ ಈ ಸ್ಲಿಪ್ ಏನು ಮಾಡುತ್ತೆ, ನಮ್ಮನ್ನ ಖುಷಿಯಾಗಿ ಹ್ಯಾಪಿಯಾಗಿ ಇಟ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ಇದರದ್ದು ಬಹಳಷ್ಟು ಬೆನಿಫಿಟ್ಸ್ ಇದೆ. ತೀರಾ ಮಕ್ಕಳು ಹೊಟ್ಟೆ ನೋವು ಅಂತ ಒದ್ದಾಡೋದು ಪೀರಿಯಡ್ಸಲ್ಲಿ ಇದನ್ನು ನೀರನ್ನು ಡಿಪ್ ಮಾಡಿ ಹೊಟ್ಟೆ ಮೇಲೆ ಇಟ್ಕೊಳ್ಳೋದ್ರಿಂದ ಪೇಯ್ನ್ಸ್ ಕಮ್ಮಿ ಆಗುತ್ತೆ. ಸೊ ಇದು ಎಷ್ಟು ಸಮಸ್ಯೆ ಜಾಸ್ತಿ ಆಗ್ತದೆ ಅಂದರೆ, ಕೇರಳ ಸರ್ಕಾರ 3 ದಿನ ಪೀರಿಯಡ್ಸ್ ಟೈಮಲ್ಲಿ ಮಕ್ಕಳಿಗೆ ರಜಾ ಕೊಟ್ಟಿದ್ದಾರೆ. ಸೊ ರಜೆ ಪರಿಹಾರನ, ಸಮಸ್ಯೆಗೆ ರಜೆ ಪರಿಹಾರನ ಖಂಡಿತ ಇಲ್ಲ. ಈ ಸಮಸ್ಯೆ ನೆಕ್ಸ್ಟ್ ಮಕ್ಕಳಾಗಲ್ಲ, ಗರ್ಭಕೋಶ ಕ್ಯಾನ್ಸರ್, ಬೇರೆ ಬೇರೆ ಥರ ರೂಪ ತಗೊಳ್ತಾ ಇದೆ. ಸೊ ಇದನ್ನು ಬೇಕಾದ್ರೆ ಟೆಸ್ಟ್ ಮಾಡ್ಬೋದು. ಮೇಡಮ್ ಇನ್ನೊಂದೇ 1 ನಿಮಿಷ ಬನ್ನಿ ಮೇಡಮ್. ಇಲ್ಲ ಕಾಲ್ ಇದೆಯಾ? ಇಲ್ಲ. ಸೊ ಇದು ತೋರಿಸ್ಬಿಡ್ತೀನಿ. ನೆಕ್ಸ್ಟ್ ಬಂದ್ಬಿಡಿ. ಸೊ ನೆಕ್ಸ್ಟ್ ಬಂದು ಇದು 3rd ಲೇಯರ್, 4th ಲೇಯರ್ ಹೇಗಿದೆ ನಾವು ಓಕೆನಾ? ಸೊ ಇದು 4th ಲೇಯರ್. ಇಲ್ಲಿ ಸಣ್ಣ ಹೋಲ್ಸ್ ಕಾಣಿಸ್ತಾ ಇದೆಯಾ? ಹೌದು, ಕಾಣಿಸುತ್ತಾ? ಸಣ್ಣ ಹೋಲ್ಸನ್ನು ವಿತ್ ಕಾಟನ್ ಕೊಟ್ಟಿದ್ದಾರೆ. ಯಾಕೆಂದರೆ ಆಕ್ಸಿಜನ್, ಗಾಳಿ ಆಡಬೇಕಲ್ವಾ. ಪ್ಲಾಸ್ಟಿಕ್ ಇದೆ ಅದರಲ್ಲಿ. ಅದ್ರಲ್ಲಿ ನಾವೇನು ನೋಡಿದ್ವಿ ಮಾರ್ಕೆಟ್ ಮಾಡಲ್ಲ, ಫುಲ್ಲು ಪ್ಲಾಸ್ಟಿಕ್ಕು. ಇದರಲ್ಲಿ ಕಾಟನ್ ವಿತ್ ಈ ಥರ ಹೋಲ್ಸ್ ಕೊಟ್ಟಿದ್ದಾರೆ. ನಾವು ಆರಾಮಾಗಿ ಫ್ರೀಯಾಗಿರೋಕ್ಕೆ. ನೆಕ್ಸ್ಟ್ ಬಂದು ಇದೊಂದು ಜೆಲ್ಲು. ನಮ್ಮ ಪ್ಯಾಡಲ್ಲಿ ತುಂಬ ಇಂಪಾರ್ಟೆಂಟಾಗಿ ಕೆಲಸ ಮಾಡೋದು ಈ ಜೆಲ್. ಮೇಡಮ್ ಈ ಥರ ಇದನ್ನು ಉಲ್ಟಾ ಹಿಂಗೆ ಮುಟ್ಟಿ ಮೇಡಮ್, ಹೇಗಿದೆ? ಸ್ಮೂತ್ ಆಗಿದೆಯಾ? ಸ್ಮೂತ್. ಯಾರು ನೋಡ್ಬೋದಾ? ಜೆನ್ಸ್ ಸಹ ನೋಡಿ ಸರ್, ಉಲ್ಟಾ ಹಿಂಗೆ ಟಚ್ ಮಾಡಿ ಸರ್, ಹೇಗಿದೆ? ತಣ್ಣಗಿದೆಯಾ? ಒಂದಿಬ್ಬರಿಗೆ ತೋರಿಸಿ. ಸೊ ನೀರಲ್ಲಿ ಕೈ ಇಟ್ಟ ಅನುಭವ ಆಗ್ತಾ ಇದೆ. ಬಟ್ ಕೈಯಲ್ಲಿ ನೀರಿದೆಯಾ? ಇಲ್ಲ ಅಲ್ಲ. ಎಲ್ರಿಗೂ ತೋರಿಸ್ಬೇಕು, ಸಮಯದ ಅಭಾವ ಇರೋದನ್ನ ಬೇಗ ಮುಗಿಸ್ತಾ ಇದ್ದೀವಿ. ಸೊ ನೀರಲ್ಲಿ ಕೈ ಇಟ್ಟು ಅನುಭವ ಆಗ್ತಾ ಇದೆ, ಬಟ್ ನೀರಿಲ್ಲ ಅಲ್ಲ. ಇದನ್ನ ಎಷ್ಟು ಹೈಜಿನಿಕ್ ಆಗಿ ಮಾಡಿದ್ದಾರೆ ಅಂದರೆ, ಇದೇನು ಗೊತ್ತಾ? ಬಾಳೆದಿಂಡು ಗೊತ್ತಿದೆಯಲ್ಲ, ಬಾಳೆದಿಂಡು ನಾವೆಲ್ಲ ಯೂಸ್ ಮಾಡ್ತೀವಲ್ಲ, ಬಾಳೆದಿಂಡು ಮತ್ತು ಆರ್ಗ್ಯಾನಿಕ್ ಅಲೋವೆರಾದಿಂದ ಮಾಡಿದ್ದಾರೆ. ಇದನ್ನು ಎಷ್ಟು ಹೈಜಿನಿಕ್ ಮಾಡಿದ್ದಾರೆ ಅಂದರೆ, ಇದನ್ನು ತಿನ್ಬೋದು. ಅದಕ್ಕಿಂತ ತಿಂತ ಕುತ್ಕೋಬಾರ್ದು. ಮೇಡಮ್ ಹೇಳಿದರೆ ತಿನ್ಬೋದು ಅಂತಂದರೆ ಸಕ್ಕರೆ ಹಾಕೊಂಡೆಲ್ಲ ತಿನ್ನಂಗಿಲ್ಲ. ಓಕೆನಾ? ಯಾಕೆ ತಿಂದು ತೋರಿಸಿದಂದರೆ, ಅಷ್ಟು ಹೈಜಿನಿಕ್ ಆಗಿ ಹೆಣ್ಮಕ್ಳ ದೃಷ್ಟಿಯಲ್ಲಿ ಇಟ್ಕೊಂಡು ಕಂಪ್ನಿಯವರು ಇದನ್ನು ರೆಡಿ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಸೊ ಮೇಡಮ್ ಇಷ್ಟೊತ್ತು ನಿಂತಿದ್ದು, ಥ್ಯಾಂಕ್ ಯು ಮೇಡಮ್. ಸೊ ನೆಕ್ಸ್ಟ್ ಎಲ್ಲ ಬರೀ ಕಾಟನ್ ಲೇಯರ್ಸ್ ಇದೆ. ಸೊ ನೆಕ್ಸ್ಟ್ ಇದು 7th ಲೇಯರ್. ಎಲ್ಲ ಲೇಯರು ಪ್ಯೂರ್ ಕಾಟನ್ ಇದೆ. ಒಂದೇ ಒಂದು ಡ್ರಾಪು ಸಹ ನೀರಿಲ್ಲ. ಸೊ ನೆಕ್ಸ್ಟ್ ಇದು ಲಾಸ್ಟ್ ಲೇಯರು. ಇದರಲ್ಲೂ ಸಹ ಒಂದೇ ಒಂದು ಡ್ರಾಪು ನೀರಿಲ್ಲ. ಓಕೆನಾ? ಸೊ ಇದರ ಜೊತೆಗೆ ಪ್ರತಿ ಪ್ಯಾಕೆಟಲ್ಲೂ ನಮಗೆ ಟೆಸ್ಟ್ ಕಾರ್ಡ್ ಅಂತ ಕೊಟ್ಟಿದ್ದಾರೆ.
ಇಲ್ವಾ? ಟೆಸ್ಟ್ ಕಾರ್ಡ್ ಎಲ್ಲ ಬಿಟ್ಟಿದೆ. ಸೊ ಇದರಲ್ಲಿ ಒಂದು ಎಲ್ಲ ಪ್ಯಾಕೆಟಲ್ಲೂ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ಹೆಣ್ಮಕ್ಳಿಗೆ. ಹೆಣ್ಮಕ್ಳಿಗೆ ಯೂರಿನ್ ಇನ್ಫೆಕ್ಷನ್ ಜಾಸ್ತಿ ಆಗುತ್ತಲ್ಲ ಕಂಪೇರ್ ಟು ಗಂಡಸರಿಗೆ. ಅವ್ರಿಗೂ ಪಾಪ ಆಗುತ್ತೆ, ಇಲ್ಲ ಅಂತಲ್ಲ. ಹೆಣ್ಮಕ್ಳಿಗೆ ಬೇಗ ಯೂರಿನ್ ಇನ್ಫೆಕ್ಷನ್, ಎಲ್ಲ ಊರಿಗೆ ಹೋಗ್ತಿರ್ತೀವಿ, ಎಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ, ವಾಶ್ರೂಮ್ ಯೂಸ್ ಮಾಡ್ತೀವಿ, ಇಮಿಡಿಯೇಟಾಗಿ ಯೂರಿನ್ ಇನ್ಫೆಕ್ಷನ್ ಆಗಿಬಿಡುತ್ತೆ. ಸೊ ಪ್ರತಿ ಪ್ಯಾಕೆಟಲ್ಲಿ ಒಂದು ವಜಿನಲ್ ಟೆಸ್ಟ್ ಕಾರ್ಡ್ ಇರುತ್ತೆ. ಆ ಟೆಸ್ಟ್ ಕಾರ್ಡ್ ಮುಖಾಂತರ ನಮಗೆ ಯೂರಿನ್ ಇನ್ಫೆಕ್ಷನ್ ಆಗಿದೆಯಾ ಅಂತ ನಾವೇ ಚೆಕ್ ಮಾಡ್ಬೋದು. ಅದು ಪ್ರತಿ ಪ್ಯಾಕೆಟಲ್ಲೂ ಫ್ರೀಯಾಗಿರುತ್ತೆ. ಸೊ ನೋಡೋಣ ಮಾರ್ಕೆಟ್ ಪ್ಯಾಕ್ ಹೇಗಿದೆ ಅಂತ. ಹಾಗೆ ಇದೆಯಾ ನೀರು? ನಾನು ಹಾಕಿರೋ ನೀರು ಹಾಗೆ ಇದೆಯಲ್ಲ. ಸೊ ಇದು ನೋಡಿ ನಮ್ಮ ಕೊಕೊವೆಯ ಕಾಡು. ನೋಡಿ ಒಂದು ಡ್ರಾಪ್ ಆದ್ರೂ ನೀರಿದೆಯಾ? ಏನ? ಸೊ ಹೇಗಿದೆ ನಮ್ಮ ಪ್ರಾಡಕ್ಟು? ಸೊ ಇದು ಖುಷಿ ಖುಷಿಯಾಗಿ ನಗ್ನಗ್ತಾ ಮಾತಾಡೋ ವಿಷಯನ, ಎಂಜಾಯ್ ಮಾಡಿಕೊಂಡು ಜಾಲಿ ಮಾಡ್ಕೊಂಡು ಮಾತಾಡೋ ವಿಷಯನ ಖಂಡಿತ ಇಲ್ಲ. ಯಾಕೆಂದರೆ ನಿಮಗೆ ಬೋರ್ ಆಗಬಾರ್ದು ಅಂತ ನಾನು ನಗ್ನಗ್ತಾ ಜಾಲಿಯಾಗಿ ಮಾತಾಡಿದೆ. ಆ್ಯಕ್ಚುಲಿ ಇಟ್ಸ್ ಅ ವೆರಿ ಸೀರಿಯಸ್ ಇಶ್ಯೂ. ಇವತ್ತು ಮೆನೋಪಾಸ್ ಪೀರಿಯಡ್ ಸ್ಟಾಪ್ ಆಗ್ತಾರೆ ಏಜ್ ಏನು ಗೊತ್ತಾ ಹೆಣ್ಮಕ್ಳಿಗೆ? ನನ್ನ ಹತ್ರ 2 ಕೇಸ್ ಬಂದಿದೆ. 28 ವರ್ಷ 29 ವರ್ಷದ ಹುಡುಗಿಗೆ ಇವತ್ತು ಪೀರಿಯಡ್ ಸ್ಟಾಪ್ ಆಗ್ತಾ ಇದೆ. ಯೋಚನೆ ಮಾಡಿ, ಆ ವಯಸ್ಸಿಗೆ ಪೀರಿಯಡ್ ಸ್ಟಾಪ್ ಆಗಿಬಿಟ್ರೆ ಗಂಡ ಹೆಂಡತಿ ದಾಂಪತ್ಯ ಜೀವನ ಇರುತ್ತಾ? ಇಲ್ಲ. ಮಕ್ಕಳಾಗುತ್ತಾ ಪೀರಿಯಡ್ ಸ್ಟಾಪ್ ಆದಮೇಲೆ? ಸಾಧ್ಯನೇ ಇಲ್ಲ. ಹಿಂದಿನ ಕಾಲದಲ್ಲಿ ಹೇಗೆ ಅಂದರೆ 45-50ಕ್ಕೆ ಸ್ಟಾಪ್ ಆಗ್ತಾ ಇತ್ತು. ಅವಾಗ ಏನಿಲ್ಲ, ಅವ್ರ ಲೈಫ್ ಎಲ್ಲ ಮುಗಿದಿತ್ತು. ಇವತ್ತು 28-30ಕ್ಕೆ ಯಾಕೆ ಆಗ್ತದೆ? ರಮೇಶ್ ಸರ್ ಶಾಕಿಂಗ್ ನ್ಯೂಸ್ ಕೊಟ್ಟರು. 25 ಹೇಳಿದ್ರಲ್ಲ ಸರ್, 25ಕ್ಕೆ ಪೀರಿಯಡ್ ಸ್ಟಾಪ್ ಆಗ್ತಾ ಇದೆ. ನೆಕ್ಸ್ಟ್ ಜನರೇಷನ್ನೇ ಇಲ್ಲ. ಆ್ಯಕ್ಚುಲಿ ಇದು ತುಂಬ ಸೀರಿಯಸ್ ಆದ ಸಬ್ಜೆಕ್ಟ್. ಇದನ್ನು ಯಾರೂ ಪ್ರಸ್ತಾಪ ಮಾಡ್ತಾ ಇಲ್ಲ. ನೀವು ಯೋಚನೆ ಮಾಡಿ, ನೆಕ್ಸ್ಟ್ ಜನರೇಷನ್ನೇ ಇರೋದಿಲ್ಲ. 25ಕ್ಕೆ ಪೀರಿಯಡ್ ಸ್ಟಾಪ್ ಆಗ್ತದೆ. ಯಾಕೆ ಅಂತ ಅನಲೈಸ್ ಮಾಡುತ್ತೆ. ಸೊ ಗರ್ಭಕೋಶಕ್ಕೆ ಅಂತ ಒಂದು ಟೈಮ್ ಲಿಮಿಟ್ ಇರುತ್ತಾ? ಎಷ್ಟು ವರ್ಷ ಕೆಲಸ ಮಾಡುತ್ತೆ? ಒಂದು ಮೆಚೂರ್ಡ್ ಆದಾಗಿಂದ ಮೆನೋಪಾಸ್ ಅಂತ ಕೆಲಸ ಮಾಡುತ್ತೆ. ಇವತ್ತು ಮಕ್ಕಳು ಮೆಚೂರ್ಡ್ ಆಗ್ತಾರೆ ಸರ್, ಇವತ್ತು ಮಕ್ಕಳು ಮೆಚೂರ್ಡ್ ಆಗ್ತಾರೆ ಏಜ್ ಎಷ್ಟು? 8 years, 7 years. 12 ವರ್ಷ ಪುಣ್ಯ ಸರ್. 12 ವರ್ಷ ಪುಣ್ಯ ಮಾಡಿದ್ರು. 8 ವರ್ಷ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು ಅಷ್ಟು ಮೆಚೂರ್ಡ್ ಆಗ್ತಾ ಇದ್ದಾರೆ. 15-20 ವರ್ಷ ಅಂದರೆ 8 ವರ್ಷ ಅಂದರೆ 15-20 ಅಂದರೆ 25-30ಕ್ಕೆ ಮೆನೋಪಾಸ್ ಆಗ್ತಿದೆಯಾ? ಮೆನೋಪಾಸ್ ಆದಮೇಲೆ ಜೀವನ ಮುಗೀತು. ಸೊ ಹಾಗಾಗಿ ತುಂಬ ಡೇಂಜರಸ್ ಸಿಚುವೇಶನ್ನೇ ನಾವಿದ್ದೀವಿ. ಸೊ ನಮ್ಮ ಪುಣ್ಯನೇನೋ ನಮ್ಗೆ ಈ ಥರ ಒಂದು ಪ್ಯಾಡ್ ಸಿಕ್ಕಿದೆ. ಈ ಪ್ಯಾಡಿಂದ ಹೆಣ್ಮಕ್ಳಿಗೆ ರೀಬರ್ತನ್ನು ಕೊಡ್ತಾರೆ. ಅವರಿಗೆ ಆ 3 ದಿನ ಪೀರಿಯಡ್ಸ್ ಪೈನಿಂದ ಹೊರಗಡೆ ಬರ್ಬೋದು. ಅವ್ರಿಗೆ ಯಾವುದೇ ಡಯಾಕ್ಸಿನ್ ಗ್ಯಾಸ್ ಇಲ್ದಂಗೆ, ನಾಳೆ ಗರ್ಭಕೋಶದಲ್ಲಿ ಏನೂ ಸಮಸ್ಯೆ ಆಗ್ತಿರೋಕ್ಕೆ ನಾವು ಆ ಮಕ್ಕಳನ್ನ ಕಾಪಾಡ್ಕೋಬೋದು. ಮಕ್ಕಳೆಲ್ಲ ಕೆಲವರು ಹೇಳ್ತಾರೆ, ಮೇಡಮ್ ನಾನು ಗಂಡು ಮಕ್ಕಳೇ ಇಲ್ಲ ಮೇಡಮ್, ನನಗೇನು ಪ್ರಾಬ್ಲಮ್ ಇಲ್ಲ, ಸೊಸೆ ಬರಲ್ವಾ? ಸೊಸೆ ಪ್ರಾಬ್ಲಮ್ ಆಗಿರುತ್ತೆ. ಈ ವಿಚಾರ ಎಲ್ಲ ನಾವು ತಿಳ್ಕೊಂಡಿರ್ತೀವಿ. ಸೊ ಹಾಗಾಗಿ ಈ ವಿಚಾರ ತಿಳ್ಕೊಂಡಿದ್ವಿ. ಇದನ್ನ ಎಲ್ಲರಿಗೂ ನಾವು ಸ್ಪ್ರೆಡ್ ಮಾಡೋದು. ಮಕ್ಕಳೆಲ್ಲ ನಾನು ಬಹಳಷ್ಟು ಸ್ಕೂಲು, ಕಾಲೇಜು, PG ಹಾಸ್ಪಿಟಲ್ ಎಲ್ಲ ಕಡೆ ವಿಸಿಟ್ ಮಾಡ್ತಾ ಇದ್ದೀವಿ. ಎಷ್ಟೋ ಸಾವಿರಾರು ಹೆಣ್ಮಕ್ಳಿಂದ ಹೊರಗಡೆ ಬಂದು ತಮ್ಮ ಪೀರಿಯಡ್ಸ್ನ ಹ್ಯಾಪಿ ಪೀರಿಯಡ್ಸ್ ಆಗಿ ಮಾಡ್ಕೊಂಡಿದ್ದಾರೆ. ಓಕೆನಾ? ಸೊ ಈ ಅವೇರ್ನೆಸ್ ಕಾರ್ಯಕ್ರಮ ಎಲ್ಲ ಕಡೆ ಕೊಡೋಣ. ನಾನು ಹೆಲ್ಪ್ ಮಾಡ್ಬೋದು ಅಂದರೆ ನಿಮಗೆ ಗೊತ್ತಿರೋ ಸ್ಕೂಲು, ಕಾಲೇಜು, ನಿಮಗೆ ಅಥವಾ ಮನೆಗೆ ಒಂದು 4 ಜನ ಹೆಣ್ಮಕ್ಳಿದೆ ಅಂದರೆ ನೀವು ಪ್ಲ್ಯಾನ್ ಮಾಡಿದ್ರೆ ನಾವು ಅಲ್ಲೇ ಬಂದು ಅವೇರ್ನೆಸ್ ಕಾರ್ಯಕ್ರಮ ಸರ್. ಶೋರ್ ಸರ್. ಅಂದರೆ ಜಾಸ್ತಿ ಜನ ಬರೋದು, ಒಂದು 20-30 ಜನಕ್ಕೆ ಕಾನ್ಸಂಟ್ರೇಷನ್ ಇರುತ್ತೆ ಮೇಡಮ್. ಅದೇನಾಗುತ್ತೆ? ಎಸ್ ಮ್ಯಾಮ್. ಕಾಲೇಜಲ್ಲಿ ಟೀಚರ್ಸ್ ಖಂಡಿತ ಹಾಂ ಸರ್, ಖಂಡಿತ ಸರ್ ಮಾಡೋಣ ಸರ್. ನಾನು ಸ್ಕೂಲ್ ಕಾಲೇಜ್ ವಿಸಿಟ್ ಮಾಡ್ತೀನಲ್ಲ, ಮಕ್ಕಳ ದಂತದ ಗೊಂಬೆ ಇದ್ದಂಗೆ ಇರ್ತಾರೆ. ಅವ್ರು ಬಂದು ಅವ್ರ ಸಮಸ್ಯೆ ಹೇಳ್ಕೊಡ್ತಾರೆ. ನಾನು ಎಷ್ಟೋ ಕಾಲೇಜ್ ಸ್ಕೂಲ್ ಹೋಗಿ ಅರ್ಕೊಂಡು ಹೋಗಿದ್ದೀನಿ. ಅಷ್ಟು ಚೆನ್ನಾಗಿರ್ತಾರೆ ಮೇಡಮ್. ನೀರು 15 ದಿವಸದಿಂದ ಆಗ್ತಾಯಿದೆ, ಹೆವಿ ಬ್ಲೀಡಿಂಗ್ ಆಗ್ತದೆ, ಏನು ಮಾಡಿ ನಾನು ಏನು ಮಾಡ್ತೀನಿ? ಎಷ್ಟು ಫೀಲ್ ಆಗುತ್ತೆ ಅಂದರೆ ಅಷ್ಟು ಚೆನ್ನಾಗಿರ್ತಾರೆ. ನೋಡೋಕೆ ಏನು ಅನಿಸೋದೇ ಇಲ್ಲ. ಆಮೇಲೆ ಕೆಲವು ಹೆಣ್ಮಕ್ಳು ಅಳ್ತಾರೆ, ಮೇಡಮ್ 5 ತಿಂಗಳಾಯ್ತು ಪೀರಿಯಡ್ಸ್ ಆಗಿಲ್ಲ, 6 ತಿಂಗಳಾಯ್ತು. ಮೆಂಟಲಿ ಸ್ಟ್ರೆಸ್ ಆಗುತ್ತೆ. ಪೀರಿಯಡ್ಸ್ ಆಗಿಲ್ಲ ಅನ್ನೋ ಸಮಸ್ಯೆ ಆಗುತ್ತೆ. ಸೊ ಇದು ತುಂಬ ದೊಡ್ಡ ಸಮಸ್ಯೆ. ಸರ್ ಪ್ರಕಾರ ಹೇಳೋದು ಸಮಸ್ಯೆ ಅಂದರೆ ಸರ್ ಇದು ತುಂಬ ದೊಡ್ಡ ಸಮಸ್ಯೆ. ಇವತ್ತು ಮೆಂಟಲಿ ಯಾಕೆ ಡಿಸ್ಟರ್ಬ್ ಆಗ್ತಾರೆ? ಅವರ ಮೆಂಟಲಿ ಡಿಸ್ಟರ್ಬೆನ್ಸ್ ಯಾರು ತೊಂದರೆ ಕೊಡ್ತಾ ಇದೆ ಗೊತ್ತಾ? ಜೆಂಟ್ಸ್ಗೆ ಅಲ್ವಾ? ಹಿಂದೆ ಎಲ್ಲ ಈ ಥರ ಇದ್ದರೆ ಹೆಣ್ಮಕ್ಳು ಕಿರ್ಚಾಡೋದು, ಚೀರಾಡೋದು, ಜಗಳ ಮಾಡೋದು ಈ ಥರ ಎಲ್ಲ ಇತ್ತ? ಇಲ್ಲ ಅಲ್ಲ, ಕಾಮಾಗಿ ಕೂಲಾಗಿದ್ರು. ಇವತ್ತು ಯಾರು ಜಾಸ್ತಿ ಕಿರ್ಚಾಡೋದು? ಗಂಡನ ಹೆಂಡ್ತಿನ? ಹೆಣ್ಮಕ್ಳೇ ಕಿರ್ಚೋದು, ಗಲಾಟೆ ಮಾಡೋದು, ಕೂಗಾಡೋದೆಲ್ಲ ಬಿಕಾಸ್ ಆಫ್ ಬಾಡಿನಲ್ಲಿ ಡಯಾಕ್ಸಿನ್ ಗ್ಯಾಸ್ ಫಾರ್ಮ್ ಆಗ್ತಾ ಇದೆ. ಒಂದೇ ಒಂದು ಪ್ಯಾಡ್ ಯೂಸ್ ಮಾಡೋದ್ರಿಂದ 0.5% ಡಯಾಕ್ಸಿನ್ ಗ್ಯಾಸ್ ಬಾಡಿ ಒಳಗಡೆ ಹೋಗ್ತಿದೆ ಒಂದು ಪ್ಯಾಡಿಂದ. ಸೊ ಮೆಚೂರ್ಡ್ ಆಗೋದು ಮೆನೋಪಾಸ್ ಅಂತ 35,000 ಪ್ಯಾಡ್ ಯೂಸ್ ಮಾಡ್ತಾರೆ. ನೀವು ಯೋಚನೆ ಮಾಡಿ ಎಷ್ಟು ಪ್ಯಾಡ್ ಯೂಸ್ ಮಾಡ್ತಾ ಮೆಂಟಲಿ ಸ್ಟ್ರೆಸ್ಸು, ಕಿರ್ಚಾಡೋದು. ಹೆಣ್ಮಕ್ಳು ಅಂದರೆ ಅದರ ತಾಯಿ ಸ್ವರೂಪ ಅಂದರೆ ಇವತ್ತು ಇದೆಯಾ? ತಾಯಿ ಗುಣ ಇದೆಯಾ?
ಕಿಚ್ಚಾಡೋದು ಕೂಗಾಡೋದು ಹೆಣ್ಮಕ್ಳೇ ಜಾಸ್ತಿ ಆಗಿದೆ ಬಿಕಾಸ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಈ ಆಗ್ತದೆ. ಪ್ಯಾಡ್ ಎಷ್ಟು ಅವರ್ ಯೂಸ್ ಮಾಡ್ಬೋದು? ವೆರಿ ಗುಡ್ ಕ್ವಶನ್. ಯಾರೋ ಪ್ರಶ್ನೆ ಇದ್ರು ಕೇಳಿ. ಸೊ ವಿಸ್ಪರ್ ಪ್ಯಾಡ್ ಏನಾಗುತ್ತೆ ಅಂದರೆ ನಮಗೆ 2 hours once ಚೇಂಜ್ ಮಾಡಿ 2 hours once ನಾವು ಪ್ಯಾಡ್ ಚೇಂಜ್ ಮಾಡಬೇಕಾಗುತ್ತೆ. ಚೇಂಜ್ ಮಾಡಿದ್ರೆ ನಾವು ಆರೋಗ್ಯವಾಗಿರ್ತೀವ ಇಲ್ಲ, ಇರಿಟೇಷನ್, ರ್ಯಾಷಸ್, ಅಲರ್ಜಿ ಎಲ್ಲ ಇರುತ್ತೆ. ಸೊ ನಮ್ಮ ಪ್ಯಾಡ್ ಒಂದು ಪ್ಯಾಡ್ನ ಫುಲ್ ಡೇ ಒನ್ ಡೇ ಫುಲ್ ಯೂಸ್ ಮಾಡ್ಬೋದು. ಒಂದು ಪ್ಯಾಡ್ನ 12 hours ಯೂಸ್ ಮಾಡ್ಬೋದು. ನಿಮಗೆ ಎಲ್ಲೂ ಫೀಲೇ ಆಗಲ್ಲ ನಾನು ಪ್ಯಾಡ್ ಇಟ್ಕೊಂಡಿದ್ದೀನಿ ಅಂತ. ನಾವು ನಾರ್ಮಲ್ ಪ್ಯಾಡ್ಗೆ ಏನಾಗುತ್ತೆ ಸೆಕೆಂಡ್ಗೂ ಮೈಂಡ್ ಸ್ಟ್ರೈಕ್ ಆಗ್ತಾ ಇರುತ್ತಾ, ನಾನು ಪ್ಯಾಡ್ ಇಟ್ಕೊಡಿ ಕುತ್ಕೋಬೇಕಾದ್ರೆ ನಿಂತ್ಕೋಬೇಕಾದ್ರೆ ನಡಿಬೇಕಾದ್ರೆ ಅನ್ನಿಸ್ತಾ ಇರುತ್ತಾ ಪ್ಯಾಡ್ ಇದೆ ಇದು ಹೆಂಗಿರುತ್ತೆ ಅಂದರೆ ಪ್ಯಾಡ್ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲ ಅಂತ ಆಶ್ಚರ್ಯ. ಗೌರ್ಮೆಂಟ್ ಕಾಲೇಜ್ಗೆ ಹಾಂ ಸರ್, ಗೌರ್ಮೆಂಟ್ನೇ ಸರ್ಪ್ರೈಸ್ ಮಾಡ್ತಾರೆ. ಗೌರ್ಮೆಂಟಿಂದ ಈ ಪ್ರಾಡಕ್ಟ್ನ ಉಚಿತವಾಗಿ ಸರ್ಕಾರ ತಗೊಂಡು ನಮ್ಮ ಕಾಲೇಜ್ಗಳು ಕಳಿಸ್ಬೋದ ಅಂತ. ಯಾಕಂದ್ರೆ ವರ್ಷ ಬರುತ್ತೆ. ಗೊತ್ತಿಲ್ಲ ಸರ್, ಗೌರ್ಮೆಂಟ್ ಉಚಿತವಾಗಿ ಪ್ಯಾಡ್ ಕೊಡ್ತಾರೆ ಸ್ಕೂಲಲ್ಲಿ. ನಾನು ನೋಡಿದ್ದೀನಿ, ಯಪ್ಪ ಬೇಗ ಕಾಯಿಲೆ ಬಂದ್ಬಿಡುತ್ತೆ ಅಂತ ಪ್ಯಾಡ್ಗಳನ್ನ ಕೊಡ್ತಾರೆ ಸರ್. ಹಂಗಾಗಿ ಟ್ರೈ ಮಾಡೋಣ ಮೇಡಮ್. ನೋಡಿದಿಲ್ಲ ಸ್ಕೂಲ್ಗೆ ಹೋಗ್ತೀನಿ ಹೌದು ಸರ್, ಇನ್ನೂ ಕಾಯಿಲೆ ಜಾಸ್ತಿ ಆಗುತ್ತೆ. ಇದನ್ನ ಬೆಸ್ಟ್ ಏನು ಗೊತ್ತಾ, ಬಟ್ಟೆ ಯೂಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನಮ್ಮ ಇವತ್ತೆಲ್ಲ ಹೆವಿ ಆಗ್ತಾ ಇದೆ ಪ್ರಾಬ್ಲಮ್ಸ್. ಹಾಗಾಗಿ ಬಟ್ಟೆ ಎಲ್ಲ ಯೂಸ್ ಮಾಡೋಕ್ಕಾಗಿಲ್ಲ. ಈ ಪ್ಯಾಡಲ್ಲಿ ಕಾಟನ್ ಪ್ಯಾಡ್ ಇದೆ ವಿತ್ 5 ಟೆಕ್ನಾಲಜಿ. ಆ ಟೆಕ್ನಾಲಜಿ ನಮ್ಮನ್ನು ಏನು ಮಾಡುತ್ತೆ, ಸೇಫಾಗಿ ಇಟ್ಕೊಳ್ಳುತ್ತೆ. ಮೂಡ್ ಸ್ವಿಂಗ್ ಆಗ್ದವರಿಗೆ, ಕೋಪ ಬರ್ದವರಿಗೆ, ಇರಿಟೇಷನು, ರ್ಯಾಷಸ್ಸು, ಅಲರ್ಜಿ ಯಾವುದು ಬರ್ದವರಿಗೆ ನಮ್ಮನ್ನು ಹ್ಯಾಪಿಯಾಗಿ ಇಟ್ಕೊಳ್ಳುತ್ತೆ. ಓಕೆನಾ? ರೈಟ್. ಸೊ ಹಾಂ, ನಮ್ಮ ಹತ್ರ 3 ಪ್ಯಾಡ್ ಇದೆ. ಇದು ಎಕ್ಸ್ಟ್ರಾ ಲಾರ್ಜ್ ಇನ್ನೊಂದು ಪ್ಯಾಡ್ ಇದೆ. ಇನ್ನೊಂದು ಪ್ಯಾಡ್ ಇದೆ, ಜೆಂಟ್ಸು ಯೂಸ್ ಮಾಡ್ಬೋದು. ಇದು ನಮ್ಮ ಕ್ಲಿನಿಕಲ್ಲಿ ಆ್ಯಕ್ಚುಲಿ ನಮ್ಮ ಹಸ್ಬೆಂಡೇ ಹೇಳ್ತಾರೆ, ನಾನಂತೂ ಒಂದಂತೂ ಸೇಲ್ ಮಾಡೋಕ್ಕಾಗಿಲ್ಲ. ಅವರು ಆಲ್ಮೋಸ್ಟ್ ಒಂದು 3 months ಏನೋ ಆಗಿದೆ ಅನ್ಸುತ್ತೆ, ತುಂಬ ಯೂಸ್ ಮಾಡ್ತಾ ಇದ್ದಾರೆ. ಯೂಸ್ ಅವ್ರು ಮಾಡ್ತಾ ಇಲ್ಲ, ಪೇಷಂಟ್ಗಳು ಕೊಡ್ತಾ ಇದ್ದಾರೆ. ಗಂಡಸರಿಗೂ ಪ್ಯಾಡ್ ಇದೆ, ಕೇಳಿದ್ದೀರಾ? ಯಾರಿಗೂ ಶಾಕೇ ಆಗಿಲ್ಲ. ಯೂಸ್ ಮಾಡಿದ್ರೆ ರಿಯಾಕ್ಷನ್ನೇ ತೋರಿಸ್ತಾ ಇಲ್ಲ ಅಲ್ಲ. ವೆರಿ ಗುಡ್ ಸರ್. ಸೊ ಗಂಡಸರಿಗೂ ಒಂದು ಪ್ಯಾಡ್ ಇದೆ ನಮ್ಮಲ್ಲಿ. ಏನಂದರೆ ಇದನ್ನ ಪ್ಯಾಂಟಿ ಲೈನರ್ ಅಂತ ಹೇಳಿ. ಓಕೆನಾ? ಸೊ ಯೂಶ್ವಲಿ ಇನ್ಫೆಕ್ಷನ್ ಅನ್ನೋದು ಲೇಡೀಸ್ ಜೆಂಟ್ಸ್ ಇಬ್ಬರಿಗೂ ಆಗುತ್ತಲ್ಲ, ಗಂಡಸರಿಗೆ ಪಾಪ ತೊಂದರೆ ಆಗುತ್ತೆ. ನಮ್ಗಾದ್ರೂ ಗೈನಕಾಲಜಿಸ್ಟ್ ಇದ್ದಾರೆ. ನಿಮ್ಗೆ ಯಾರಿದ್ದಾರೆ ಸರ್? ಡಾಕ್ಟರ್ ಇಲ್ಲ, MBBS ಡಾಕ್ಟರ್ ನಿಮಗೆ, ನಮ್ಗೆ ಸಪ್ರೇಟ್ ಡಾಕ್ಟರ್ ಇರೋದು. ಏನು ಸರ್? ಹೌದಾ? ನಾನು ಗೈನಕಾಲಜಿಸ್ಟ್ ಡಾಕ್ಟರ್ಗೆ ಡೆಮೋ ತೋರಿಸ್ತೀನಿ. ಅವ್ರಿಗೆ ಆಶ್ಚರ್ಯ, ಅಯ್ಯೋ ಇದೆಲ್ಲ ಗೊತ್ತಿಲ್ಲ ಮೇಡಮ್, ಟಿವಿನಲ್ಲಿ ಆ್ಯಡ್ ಬರುತ್ತೆ, ನಾವು ಯೂಸ್ ಮಾಡ್ತೀವಿ. ಇದು ಎಕ್ಸಾಂಪಲ್ ನಮ್ಮ ಹಸ್ಬೆಂಡೇ ಹೇಳಿದ್ರು. ಯಾಕಂದ್ರೆ ಫಸ್ಟ್ ಟೈಮ್ ನಾವು ಡೆಮೋ ಕೊಟ್ಟಾಗ ಓಪನಿಂಗ್ ಕರಿತೀನಿ. ಹಾಂ ಹೌದು ಸರ್, ಅಷ್ಟೇ ನೋಡಿ. ಇದು ಪ್ಯಾಡ್ ಸೇಮ್ ನಾವು ಈ ಥರ ಯೂಸ್ ಮಾಡ್ಬೋದು. ಈಗ ಪೈಲ್ಸ್ ಪಿಸ್ತೂಲ ಯಾರಿಗೆ ಬರುತ್ತೆ? ಲೇಡೀಸ್ಗ ಜೆಂಟ್ಸ್ಗ ಇಬ್ಬರಿಗೂ ಬರುತ್ತೆ ಅಲ್ವಾ? ಪೈಲ್ಸು ಪಿಸ್ತೂಲ ಬರುತ್ತೆ. ಯಾಕೆಂದರೆ ಪರ್ಸನಲ್ ಪಾರ್ಟಲ್ಲಿ ಹೀಟ್ ಆಗುತ್ತೆ, ಅಲರ್ಜಿ ಆಗುತ್ತೆ, ಇನ್ಫೆಕ್ಷನ್ ಆಗುತ್ತೆ. ಇದು ಪ್ಯಾಂಟಿ ಲೈನರ್ ಅಂತ ನಾನು ಟೆಕ್ನಾಲಜಿ ಹೇಳಿದ್ನಲ್ಲ, ಆ 5 ಟೆಕ್ನಾಲಜಿ ಇದ್ರೊಳಗಡೆ ಇದೆ. ಇದು ಡ್ರೈ ಇಲ್ಲ, ಕೆಲಸ ಮಾಡಲ್ಲ. ಒಂದು 2 ಡ್ರಾಪ್ ಇದರಲ್ಲಿ ನೀರು ಹಾಕಬೇಕು. ಜಸ್ಟ್ ಒಂದು 2 ಡ್ರಾಪ್ ನೀರು ಹಾಕ್ಬಿಟ್ಟು ಪೈಲ್ಸು ಪಿಸ್ತೂಲ ಇರೋರು ಇದನ್ನು ಯೂಸ್ ಮಾಡಿದ್ರೆ ಅವ್ರಿಗೆ ಅಲ್ಲಿರ್ತಕ್ಕಂಥ ಇನ್ಫೆಕ್ಷನ್ಸು, ಬರ್ನಿಂಗು ಕಮ್ಮಿ ಆಗುತ್ತೆ. ಸೊ ಎಲ್ಲ ಟ್ರಾವೆಲ್ ಮಾಡ್ತಾ ಇದ್ದೀವಿ, ಗಾಡಿನಲ್ಲಿ ಒಂದು 2 ಅವರು, ಕಾರಲ್ಲಿ ಹೋಗ್ತೀವಿ, ಬಸ್ಸಲ್ಲಿ ಹೋಗ್ತೀವಿ. ಲಾಂಗ್ ಟೈಮ್ ಒಂದು ಕಡೆ ಕೂತಿದ್ರೆ ನಮ್ಮ ಪರ್ಸನಲ್ ಪಾರ್ಟ್ ಹೀಟ್ ಆಗುತ್ತಾ? ಜೆಂಟ್ಸ್ಗೂ ಈ ಪ್ರಾಬ್ಲಮ್ ಇದೆ, ಬಟ್ ಅವ್ರು ಹೇಳ್ಕೊಳ್ಳಲ್ಲ ಅಲ್ವಾ? ಪರ್ಸನಲ್ ಪಾರ್ಟಲ್ಲಿ ಹೀಟ್ ಆಗ್ತಾ ಇರುತ್ತೆ, ಬರ್ನಿಂಗ್ ಆಗ್ತಾ ಇರುತ್ತೆ. ಪ್ಯಾಂಟಿ ಲೈನರ್ ಯೂಸ್ ಮಾಡೋದು ನಮ್ಗೆ ಯಾವುದೇ ಥರ ಬರ್ನಿಂಗ್ ಸೆನ್ಸೇಷನ್ ಎಲ್ಲ ನಮಗೆ ಕೂಲಾಗಿರುತ್ತೆ, ಆರಾಮೇ ಕೂಲಾಗಿರುತ್ತೆ. ಮತ್ತು ಈ ಸ್ವಿಗ್ಗಿ ಝೊಮ್ಯಾಟೊ ಕೆಲಸ ಮಾಡ್ತಾರಲ್ಲ ಹುಡುಗರು, ಅವ್ರು ಯೂಸ್ ಮಾಡ್ಬೋದು. ಸೊ ಈ ಸಾಫ್ಟ್ವೇರಲ್ಲಿ ಕೆಲಸ ಮಾಡ್ತಾರಲ್ಲ, ಮನೇಲಿ ಕೂತ್ಕೊಂಡು ಕೆಲಸ ಮಾಡ್ತಾರಲ್ಲ, ಸಿಸ್ಟಮ್ ಮುಂದೆ ಕೂತಿರ್ತಾರೆ ನೋಡಿ, ಅವ್ರು ಕೂತಿರೋ ಚೇರ್ ಹೀಟು, ಸಿಸ್ಟಮ್ ಹೀಟು, ಲ್ಯಾಪ್ಟಾಪು, ಮೊಬೈಲು, ಲೈಟ್ ಎಲ್ಲ ಹೀಟ್ ಅಲ್ವಾ? ಅದರಿಂದ ಅವ್ರಿಗೆ ಆ ಪೋರ್ಷನ್ ಬರ್ನಿಂಗ್ ಆಗ್ತಾ ಇರುತ್ತೆ. ಮತ್ತು ಸರ್ ಇಲ್ಲೇ ಹೇಳಿದ್ರು ಪ್ರೋಸ್ಟೇಟ್ ಕ್ಯಾನ್ಸರ್ ಅಂತ. ಈ ಗಂಡಸರಿಗೆ 40+ ಬರುತ್ತಲ್ಲ ಸರ್, ಅದು 60+. ಸ್ವಲ್ಪ ಯೂರಿನ್ ಪಾಸ್ ಆಗ್ತಾ ಇರುತ್ತೆ ಮಾತಾಡ್ಬೋದು ಸರ್. ಈಗ ಅದು 30 yearsಗೂ ಕೇಳಿದ್ದೀನಿ ನಾನು ಈ ಥರ ಡೆಮೋ ಮಾಡಿದಾಗ. ಗಂಡಸರು ಹೇಳ್ಕೊಂಡಿದ್ದೀನಿ ಆಫ್ಟರ್ 50, ಬಟ್ 30 years ಅವ್ರನ್ನೂ ನಾನು ಕೇಳಿದ್ದೀನಿ, ಮೇಡಮ್ ನನಗೆ ಆ ಸಮಸ್ಯೆ ಇದೆ, ಕೆಮ್ಮಿದ್ರೆ ನಕ್ಕದಾಗ ಎದ್ದಾಗ ಒಂಚೂರು ಯೂರಿನ್ ಪಾಸ್ ಆಗಿಬಿಡುತ್ತೆ, ಅದನ್ನ ಹಾಗೆ ಕೇರ್ಲೆಸ್ ಆಗಿಬಿಟ್ರೆ ಅದೇನಾಗುತ್ತೆ, ಕ್ಯಾನ್ಸರ್ಗೆ ಕನ್ವರ್ಟ್ ಆಗುತ್ತೆ. ಸೊ ಈ ಪ್ಯಾಂಟಿ ಲೈನರ್ ಯೂಸ್ ಮಾಡೋದ್ರಿಂದ ಅವ್ರಿಗೆ ಯಾವುದೇ ಥರ ಪರ್ಸನಲ್ ಪಾರ್ಟಲ್ಲಿ ಇನ್ಫೆಕ್ಷನ್ ಆಗಿಲ್ಲ. ಲೇಡೀಸ್ಗೂ ಆ ಸಮಸ್ಯೆ ಇದೆ, ಸ್ವಲ್ಪ ಯೂರಿನ್ ಪಾಸ್ ಆಗ್ತಾ ಇರುತ್ತೆ, ಅದು ಇನ್ಫೆಕ್ಷನ್ಸ್ ಆಗುತ್ತೆ. ಯಾಕಂದರೆ ಪರ್ಸನಲ್ ಪಾರ್ಟಲ್ಲಿ ಇನ್ಫೆಕ್ಷನ್ ಆಗಬಾರ್ದು. ಇವತ್ತು ಆ ಇನ್ಫೆಕ್ಷನ್ ನಾವು ಜಾಸ್ತಿ ಬರ್ತಾಯಿದೆ. ಎಸ್ಪೆಷಲಿ ಬಿಸಿಲಿಗಾದಂತೂ ವಿಪರೀತ ಹಿಂಸೆ ಆಗುತ್ತಲ್ಲ. ಒಂದ್ಸಲಿ ವಾಶ್ರೂಮ್ಗೆ ಹೋಗಿ ಬಂದರೆ ಸಾಕಪ್ಪ ಅನ್ನಿಸ್ತಾ ಇರುತ್ತೆ. ಆ ಹೀಟಿಗೆ ನಮಗೆ ತುಂಬ ಹಿಂಸೆ ಆಗ್ತಾ ಇರುತ್ತೆ. ಸೊ ಪ್ಯಾಂಟಿ ಲೈನರ್ ಯೂಸ್ ಮಾಡೋದ್ರಿಂದ ನಮ್ಗೆ ಯಾವುದೇ ಥರ ಇನ್ಫೆಕ್ಷನ್ ಆಗಲ್ಲ. 30 ಪೀಸ್ ಇರುತ್ತೆ, ಡೈಲಿ ನಾವು ಇದನ್ನು ಯೂಸ್ ಮಾಡ್ಬೋದು. ಒಂದ್ಸಲಿ ನೀವು ಯೂಸ್ ಮಾಡಿದ್ರೆ ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಮತ್ತೆ ಪ್ಯಾಂಟಿ ಲೈನರ್ ಇಲ್ಲದೆ ನಾವಿರೋದಿಲ್ಲ. ಅಷ್ಟು ಚೆನ್ನಾಗಿ ವಂಡರ್ಫುಲ್ ಆಗಿ ವರ್ಕ್ ಮಾಡುತ್ತೆ. ಬಿಕಾಸ್ ಆಫ್ ಇದರಲ್ಲಿ ಟೆಕ್ನಾಲಜಿ ಇದೆ. ಪೇಸ್ಟ್ ಸಿಗುತ್ತೆ ಮೇಡಮ್.
ಸುಮ್ಮನೆ ಹೇಳ್ಬಿಟ್ಟು ಚೊಪ್ಪ ಹೇಳ್ಬಿಟ್ಟು. ಅಲ್ಲ, ನಮ್ಮಲ್ಲಿ ಪ್ರಾಡಕ್ಟ್ಗಳು ಹೇಗಿದೆ ಅಂದರೆ ಒಂದಕ್ಕಿಂತ ಒಂದು ಎಲ್ಲ ಡೆಮೋ ಇದೆ. ನಮ್ಮ ಹತ್ರ ಪೇಸ್ಟ್ ಇದೆ, ಅದನ್ನು ನಾನು ಡೆಮೋ ಮಾಡ್ತೀನಿ. ಕೋಲ್ಗೇಟು, ಪೆಪ್ಸೋಡೆಂಟು, ದಂತಕಾಂತಿ ಎಲ್ಲ ನೀವೇನು ಯೂಸ್ ಮಾಡ್ತೀರಲ್ಲ ಅದಕ್ಕೂ ನಮ್ಮ ಪೇಸ್ಟ್ ಬೇರೆ ಸರ್ ಲೈವ್ ಡೆಮೋ ಇದೆ, ಸೋಪ್ ಡೆಮೋ ಇದೆ, ಎಲ್ಲ ಇದೆ. ಇವಾಗ ಸಮಯದ ಅಭಾವ ಇದೆ. ಡಿವೈಸ್ ಮಾತ್ರ ಹೇಳ್ಬಿಡ್ತೀನಿ. ನಮ್ಮ ಹತ್ರ ಒಂದು ಡಿವೈಸ್ ಇದೆ, ಮೇಡಮ್ ಇದು ಕೊಡಿ. ಇದೊಂದು ಪೋರ್ಟಬಲ್ ಮ್ಯಾಜಿಕ್ ಡಿವೈಸ್ ಅಂತ. ಇದೇನೆಂದರೆ ಇದೊಂದು ನಮ್ಮ ಮನೇಲಿದ್ರೆ ಈ ಮಿಷನು 4 ಜನ ಡಾಕ್ಟ್ರು ನಮ್ಮ ಮನೇಲಿ ಇದ್ದಂಗೆ. ಸೊ ಈ ಕೈ ನೋವು, ಕಾಲು ನೋವು, ಮಂಡಿ ನೋವು, ಸೊಂಟ ನೋವು, ತಲೆನೋವು ಇದ್ದೇ ಇರುತ್ತಲ್ವ. ಯಾರಿಗೆ ಎಲ್ಲಿ ಪೈನಲ್ಲಿ ತಲೆಯಿಂದ ಕಾಲು ತನಕ, ಓಕೆನಾ? ಎಷ್ಟು ವರ್ಷದ್ದು ಇರ್ಬೋದು, 20 ವರ್ಷ, 30 ವರ್ಷ, 40 ವರ್ಷ, ಎಷ್ಟೇ ವರ್ಷದ ನೋವಿರಲಿ ಈ ಒಂದು ಡಿವೈಸ್ ಮುಖಾಂತರ ನಾವು ಒಂದು ಪ್ಯಾಚ್ ಹಾಕ್ತೀವಿ. ಜಸ್ಟ್ ಒಂದು ಪ್ಯಾಚ್ ಅಳವಡಿಸ್ತೀವಿ. ಆ ಪ್ಯಾಚ್ ಹಾಕೋದ್ರ ಮುಖಾಂತರ ನಮ್ಮ ಪೈನು ರಿಲೀಫ್ ಆಗುತ್ತೆ ವಿತೌಟ್ ಮೆಡಿಸಿನ್. ಯಾವ ಮಾತ್ರೆ ಕೊಡಲ್ಲ, ಯಾವ ಸಿರಪ್, ಇಂಜೆಕ್ಷನ್ ಏನೂ ಇದೆ. ನಮ್ಮ ಪೈನು ಕಂಟ್ರೋಲ್ ಆಗುತ್ತೆ ಅಂದರೆ ಖುಷಿನಾ ಅಲ್ವಾ? ಇವತ್ತು ನಮ್ಮೆಲ್ಲರಿಗೂ ಗೊತ್ತಿದೆ, ಒಂದು ಮಾತ್ರೆ ಡಾಕ್ಟರ್ ಒಂದು ಮಾತ್ರೆ ತಗೊಂಡು 10 ಕಾಯಿಲೆ ಫ್ರೀಯಾಗಿ ಬರುತ್ತಾ? ಒಂದು ಗ್ಯಾಸ್ಟ್ರಿಕ್, ಒಂದು ರ್ಯಾಂಟಾಗಿ ಸಾಕು 10 ಕಾಯಿಲೆನ ಫ್ರೀಯಾಗಿ ಕರ್ಕೊಬರುತ್ತೆ. ಸರ್ ಇದು ಬಹಳ ದೊಡ್ಡ ಸೈನ್ಸು. ಇನ್ನೊಂದ್ಸಲಿ ನಾನು ಇದನ್ನು ಮಾಡ್ತೀನಿ. ಖಂಡಿತ ಇಲ್ಲಿ ಯಾರಿಗಾದ್ರೂ ಪೇಯ್ನ್ಸ್ ಇದ್ರೆ ನಾವು ಇಲ್ಲೇ ಬೇಕಾದ್ರೆ ಡೆಮೋ ಮಾಡಿ ತೋರಿಸ್ಬೋದು. ಹೇಳ್ತೀನಿ ಸರ್, ಇದು PDF ಇದೆ, ನಾನು ಕಳಿಸ್ಕೊಡ್ತೀನಿ. ಇಲ್ಲಿ ಯಾರಿಗಾದ್ರು ಪೇಯ್ನ್ಸ್ ಇದೆ ಅಂದರೆ ಈಗಲೇ ಹಾಕಿ ನಿಮ್ಮ ಪೇಯ್ನನ್ನು ರಿಲೀಫ್ ಮಾಡ್ಬೋದು. ಮತ್ತು ಮೈಗ್ರೇನ್ ಹೆಡ್ಡಕ್ ಸರ್, ಮೈಗ್ರೇನ್ ಹೆಡ್ಡಕ್ನ ಕಂಡ್ರೆ ಮೈಗ್ರೇನ್ ಹೆಡ್ಡಕ್ಕೆ ಟ್ರೀಟ್ಮೆಂಟ್ ಇದೆಯಾ? ಈ ಡಿವೈಸ್ ಮುಖಾಂತರ ಮೈಗ್ರೇನ್ ಹೆಡ್ಡಕ್ನ ಕಮ್ಮಿ ಮಾಡ್ಬೋದು, ಫೇಶಿಯಲ್ ಮಾಡಿಸ್ಕೋಬೋದು. ಮತ್ತು ಸ್ಟ್ರೋಕ್ ಆಗಿದೆ, ಸ್ಟ್ರೋಕ್ ಆಗಿ ಕಾಲು ಕೈಯೆಲ್ಲ ಟ್ವಿಸ್ಟ್ ಆಗಿಬಿಟ್ಟಿದೆ, ಡಾಕ್ಟರ್ ಬಿಟ್ಬಿಟ್ಟಿದ್ದಾರೆ, ಆಗಲ್ಲ ಅಂತಾರಲ್ಲ, ಅಂಥ ಸ್ಟ್ರೋಕ್ ಪೇಷಂಟನ್ನು ನಮ್ಮ ಹತ್ರ ಒಂದು ಗ್ಲೌಸ್ ಇದೆ ಕೊಡಿ. ಜಸ್ಟ್ ಗ್ಲೌಸು ನೀರಲ್ಲಿ ಡಿಪ್ ಮಾಡಿಕೊಂಡು ಗ್ಲೌಸಲ್ಲಿ ಮಸಾಜ್ ಮಾಡೋದ್ರ ಮುಖಾಂತರ ಸ್ಟ್ರೋಕ್ ಪೇಷಂಟನ್ನು ನಾವು ರೆಡಿ ಮಾಡ್ಬೋದು. ಸೊ ಕಿವಿ ಸಮಸ್ಯೆ, ಮೂಗು ಸಮಸ್ಯೆ, ಗಂಟಲು ಸಮಸ್ಯೆ, ಎನಿ ಪ್ರಾಬ್ಲಮ್ ದೇಹದಲ್ಲಿ ಎಲ್ಲಿ ಯಾರಿಗೆ ಏನು ನೋವಿದೆಯಲ್ಲ ಮೇಡಮ್ನ ಕಾಂಟ್ಯಾಕ್ಟ್ ಮಾಡಿ. ಒಂದ್ಸಲ ನಿಮಗೆ ಲೈವ್ ಆಗಿ ಡೆಮೋ ಕೊಡ್ತಾರೆ. ಯಾಕಂದರೆ ಇದು ಬೇರೆ ಕಾರ್ಯಕ್ರಮ, ನಾನು 10 ನಿಮಿಷ ಟೈಮ್ ಜಾಸ್ತಿ. ಸೊ ಹಾಗಾಗಿ ಇದೊಂಥರ ಅದ್ಭುತವಾದಂಥ ಡಿವೈಸು. ಸೊ ಡಾಕ್ಟರ್ಸೇ ಈ ಡಿವೈಸ್ನ ನೋಡಿ ಖುಷಿ ಪಡ್ತಾರೆ. ಯಾಕಂದರೆ ಇದು 4 ಥೆರಪಿನ ಮಾಡುತ್ತೆ. ಸೊ ಡಾಕ್ಟರ್ ಹೇಳ್ತಾರೆ ಒಂದೊಂದು ಥೆರಪಿಗೆ 2 ಲಕ್ಷ 3 ಲಕ್ಷ ಡಿವೈಸ್ ಇದೆ. ಬಟ್ ಇದನ್ನು ತುಂಬ ಚೆನ್ನಾಗಿ ಸೈಂಟಿಫಿಕ್ ಆಗಿ ಡಿಸೈನ್ ಮಾಡಿದ್ದಾರೆ ಮೇಡಮ್. ಸೊ ಯಾರಿಗೆ ಏನು ಪ್ರಾಬ್ಲಮ್ಸ್ ಇದೆಯಲ್ಲ, ಅಪ್ಪ ಅಮ್ಮ ಅತ್ತೆ ಮಾವ ಯಾರಾದ್ರೂ ಇರ್ಬೋದಲ್ಲ, ಕೈ ನೋವು, ಕಾಲು ನೋವು, ಸೊಂಟನೋ, ನೀವು ಅದನ್ನ ತೊಗೊಂಡು ಒಂದ್ಸಲ ಡೆಮೋ ಮಾಡಿ, ಓಕೆನಾ? ಸೊ ಇಷ್ಟೊತ್ತು ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ಇಷ್ಟೊಂದು ನನಗೆ ಬರ್ಸಿದ್ದಕ್ಕೆ ಎಲ್ಲರೂ ಥ್ಯಾಂಕ್ಸ್ ಹೇಳ್ತೀನಿ. ಸರ್ ನನಗೆ ಫೋಟೋ ಬೇಕು ಸರ್, ಯಾಕಂದ್ರೆ ನಾನು ಇಂಪಾರ್ಟೆಂಟ್ ಕಾರ್ಯಕ್ರಮ ಅದು ನನಗೆ ಬರಲ್ವೇ? ಒಂದು ಫೋಟೋ ಬೇಕು. ಹೌದಾ ಸರ್? ಓಕೆ ಸರ್. ಸೊ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ? ಬೋರಿಂಗ್ ಆಯ್ತಾ? ಎಲ್ರಿಗೂ ಹೆಣ್ಮಕ್ಳು ಇದಾರಲ್ಲ, ಕಾಪಾಡ್ಕೊಳ್ಳೋಣ. ಮಕ್ಕಳೆಲ್ಲ ಯಾರು ಮಕ್ಕಳಾದ್ರೆ ಏನಂತೆ 2ನೇ ಕ್ಲಾಸ್ 3ನೇ ಕ್ಲಾಸ್ ಮಕ್ಕಳು ಮೆಚೂರ್ ಆಗ್ತಾ ಇದ್ದಾರೆ. ಸೊ ಇದನ್ನ ಒಂದು ಸೋಷಿಯಲ್ ಸರ್ವಿಸ್ ಅಂತ ತಗೊಳ್ಳೋಣ. ಮಕ್ಕಳ ಮನೆಯಲ್ಲಿರುವಂಥ ಮಕ್ಕಳನ್ನ ನಾವು ಕಾಪಾಡ್ಕೊಳ್ಳೋಣ. ಡಾಕ್ಟರ್ ಮೇಡಮ್ನ ಮೀಟ್ ಮಾಡಿ ಮಾಹಿತಿ ಕೊಡ್ತೀವಿ. ನಮ್ಮ ಕ್ಲಿನಿಕ್ಗೆ ಚೆನ್ನಾಗಿ ಬರ್ತಾರಲ್ವಾ, ಅಲ್ಲಿ ಕಡೆ ನಾನು ಗ್ಯಾಸ್ಟ್ರಾಲಜಿಸ್ಟ್, ಬಟ್ ಹ್ಯಾವ್ ಟು ಸಿ ಆಲ್ ದ ಪೇಷಂಟ್ಸ್. ಅಲ್ಲ ಪರವಾಗಿಲ್ಲ, ಅಲ್ಲ ಎಲ್ಲ ನೋಡಬೇಕಾಗತ್ತಲ್ಲ. ಬರ್ತಾರ, ನಾವು ಅವ್ರು ಜನರೆಲ್ಲ ಕೇಳ್ತೀವಿ, ಏನಕ್ಕಮ್ಮ ಪ್ರಾಬ್ಲಮ್ ಹಿಂಗೆ ಆಗ್ತಾ ಇದೆ, ಮೆನ್ಸಸ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಕೇಳ್ತೀವಿ. ಮೆನ್ಸಸ್ಸೇ ಆಗಲ್ಲ ಸರ್, ಯಾಕೆ ಆಪ್ರೇಷನ್ ಮಾಡಿಬಿಟ್ಟಿದ್ದಾರೆ. ಮುಖಾಂತರವಾಗಿ 28 30 ಇಯರ್ಸ್. ತುಂಬ ಬೇಜಾರಾಗುತ್ತೆ. ಯಾಕೆ ಅಂತಂದರೆ ಅತಿ ಸಿಟಿಯಲ್ಲಿ ಬೇರೆಯವ್ರನ್ನ ಇನ್ನೊಂದು ಕ್ಲೀನಿಂಗ್ ಹೇಳ್ತಾರೆ, ಅದು ಏನೇನೋ ಭಯ. 1 ತಿಂಗಳು ಬ್ಲೀಡಿಂಗ್ ಆಯಿತು ಅಂದರೆ ಕ್ಯಾನ್ಸರ್ ಬಂದುಬಿಡುತ್ತೆ, ಇದು ಸುತ್ತಮುತ್ತ ಎದುರಿಸ್ಬಿಡ್ತಾರೆ. ಅಲ್ಲಿ ಹೋಗ್ತಾರೆ, ಏನಾಗುತ್ತೆ ಸಣ್ಣ ಸಣ್ಣ ಹಳ್ಳಿ ಸಿಟಿಲಿ ಏನು ಮಾಡ್ತಾರೆ, ಈಗ ಗೊತ್ತಾ ಎಲ್ಲ ಕಮರ್ಷಿಯಲ್ ಆಗಿರೋದನ್ನ ಅರೇಂಜ್ ಮಾಡ್ತಾರೆ. ಗಿವ್ ಮನಿ ದೇ ರಿಮೂವ್ ಇಟ್ ಅಷ್ಟೇ, ತೆಗೆದುಬಿಡ್ತಾರೆ. ನಾನು ಇದನ್ನ ಪರ್ಸನಲ್ ತುಂಬಾ ಬೇಜಾರಾಗುತ್ತೆ ನನಗೆ. ಅತಿ ಸಿಟಿಯಲ್ಲಿ ಎಜುಕೇಷನ್ ಇರುತ್ತೆ, ಪಕ್ಕದಲ್ಲಿ ಕೇಳ್ತಾರೆ, ಯಾರು ಕೇಳೋದೇ ಇಲ್ಲ ಅಲ್ವಾ? ಇದನ್ನು ಓದಿದ್ದೀನಿ. ಗೌರ್ಮೆಂಟ್ ಇಸ್ ಇನಿಷಿಯೇಟಿವ್ ಟು ಕಂಟ್ರೋಲ್ ದ ಪಾಪ್ಯುಲೇಷನ್. ಅಲ್ಲ ಈ ಥರ ಅಲ್ಲ, ಈ ಥರ ಅಲ್ಲ, ಈ ಥರ ಅಲ್ಲ. ಸರ್ ಒಂದ್ಸಲಿ ಗರ್ಭಕೋಶ ತೆಗೆದುಬಿಟ್ರೆ, ಸೊ ದೇವರು ಸೃಷ್ಟಿ ಮಾಡ್ಬೇಕಾದ್ರೆ ಒಂದು ಆರ್ಗನ್ಗೂ ಇನ್ನೊಂದು ಆರ್ಗನ್ಗೂ ಸಂಬಂಧ ಕೊಟ್ಟು ಅಲ್ವಾ? ನಾವಿವತ್ತು ಪ್ಲಾಸ್ಟಿಕ್ ಪ್ಯಾಡ್ ಯೂಸ್ ಮಾಡಿ ಗರ್ಭಕೋಶನೇ ರಿಮೂವ್ ಮಾಡ್ತಾ ಇದ್ವಿ. ಗರ್ಭಕೋಶ ರಿಮೂವ್ ಆದ್ಮೇಲೆ ಒಂದೊಂದೇ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗ್ತಾರೆ. ನಾರ್ಮಲ್ ಆಗಿರ್ತಾರೆ ಅವರು, ಸಾಧ್ಯನೇ ಇಲ್ಲ. ಒಂದೊಂದೇ ಡ್ಯಾಮೇಜಸ್ ಆಗ್ತಾ ಇರುತ್ತೆ, ಆರ್ಗನ್ ಪ್ರಾಬ್ಲಮ್ಸ್, ಬೇರೆ ಥರನೇ ಸಮಸ್ಯೆ ಬರುತ್ತೆ. ನೋಡಬೇಕಾದ್ರೆ ಯಾರಿಗೆ ರಿಮೂವ್ ಮಾಡಿರ್ತಾರೆ ಅವ್ರಿಗೆ ಒಬೆಸಿಟಿ ಇನ್ಕ್ರೀಸ್ ಆಗುತ್ತೆ, ನಾರ್ಮಲ್ ಆಗಿ ಒಬೆಸಿ ಆಗ್ಬಿಡ್ತಾರೆ. ಒನ್ಸ್ ಒಬೆಸಿ ಅಂತಂದರೆ ದಟ್ ಇಸ್ ಅನ್ ಇನ್ವಿಟೇಷನ್ ಟು ದ ಡಯಾಬಿಟಿಸ್.
ತುಂಬ ಥ್ಯಾಂಕ್ಸ್ ಇಷ್ಟೊತ್ತು ಟೈಮ್ ಕೊಟ್ಟಿದ್ದಕ್ಕೆ. ನಾನು ಆ್ಯಕ್ಚುಲಿ ತುಂಬ ಯಾರಿಗೂ ಡಿಸ್ಟರ್ಬ್ ಮಾಡಲ್ಲ, ಒಂದು 2 ಮಾತು ಹೇಳಿಬಿಟ್ಟು ಮುಗಿಸ್ತೀನಿ. ನಾನು ಆ್ಯಕ್ಚುಲಿ ಒಂದು 4-5 ಮಂತ್ಸ್ ಬ್ಯಾಕು ನಾನು ಜಾಯಿಂಟ್ಸ್ ಪೇಯ್ನ್ ಅಂತ ನಡೆಯೋಕ್ಕೆ ಆಗ್ತಾ ಇರಲಿಲ್ಲ. ಎಕ್ಸಾಂಪಲ್ ನಾನು ತೋರಿಸಿದ್ರಲ್ಲ ಮೇಡಮ್ಮ, ಲೇದು ಅವತ್ತು ನನಗೆ ಸಡನ್ ಯಾರೋ ಕರ್ಕೊಂಡೋದ್ರು, ಬನ್ನಿ ಮೇಡಮ್. ನಾನು ಹೇಳಿದೆ ನನಗೆ ಆ್ಯಕ್ಚುಲಿ ನಡೆಯೋಕ್ಕೆ ಆಗ್ತಾ ಇರಲಿಲ್ಲ, ಕಾಲು ಹಿಡಿಯೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಆದರೂ ಅವರು ಅವ್ರು ಕರೆದ್ರು ಅಂದ್ಬಿಟ್ಟು ನಾನೇನು ಮಾಡಿದೆ, ಸರಿ ರೆಸ್ಪೆಕ್ಟ್ ಕೊಟ್ಬಿಟ್ಟು ಹೋದ್ರೆ ಇದು ನಾನು ಡೆಮೋ ಕೊಟ್ಟರು. ಡೆಮೋ ಅಂತ ಅಂದರೆ ಆ್ಯಕ್ಚುಲಿ ನಾನು ಬಿಸ್ನೆಸ್ ಅಂತ ಹೋಗಿಲ್ಲ, ಏನಕ್ಕೂ ಹೋಗಿಲ್ಲ, ಸುಮ್ಮನೆ ಕರೆದ್ರಲ್ಲ ಅಂತ ಹೋದೆ. ನಿಂತ್ಕೊಂಡೆ, ನಡೆಯೋಕ್ಕೂ ಆಗ್ತಾ ಇರಲಿಲ್ಲ. ಆಮೇಲೆ ಅದು ಫಸ್ಟ್ ಹೋಗ್ತಾನೆ ಪ್ಯಾಡ್ದು ಇದು ತೋರಿಸಿದ್ರು. ಏನೋ ಒಂದು ಹೆಣ್ಮಕ್ಳಿಗೆ ಒಂದು ಒಳ್ಳೇದಾಯ್ತಲ್ಲ, ಹೋಗ್ಲಿ ಬಿಡು ಬಂದಿದ್ದಕ್ಕೆ ಅಂತ ಅದು ನೋಡಿದೆ, ಖುಷಿ ಆಯಿತು. ಆಮೇಲೆ ಲಾಸ್ಟಲ್ಲಿ ಎಲ್ಲ ತೋರಿಸಿದ್ಮೇಲೆ ಇದು ಮೇಡಮ್ ಬಂದುಬಿಟ್ಟು ನನಗೆ ಕಾಲಿಗೆ ಅದು ಹಾಕಿದ್ರು. ನಂಗೆ ನಡೆಯೋಕ್ಕೆ ಆಗ್ತಾ ಇರಲಿಲ್ಲ, ಕಾಲಿಗೆ ಇಡಕ್ಕೆ ಆಗ್ತಾ ಇರಲಿಲ್ಲ. ಟ್ಯಾಬ್ಲೆಟ್ ತೊಗೊಂಡು ಹೋಗಿದ್ದೆ. ಆಮೇಲೆ ಅದು ಹಾಕಿದ್ಮೇಲೆ ನಾನು ಎಷ್ಟು ಚೆನ್ನಾಗಿ ಮಾಡಿದೆ ಅಂದರೆ ತುಂಬ ಖುಷಿ ಆಗೋಯ್ತು. ಅಯ್ಯೋ ದೇವರೇ, ತಿರ್ಗಾ ಪುನರ್ಜನ್ಮ ನಂಗೆ ಸಿಗ್ತಾ ಇದೆಯಾ, ಸರಿ ಪರವಾಗಿಲ್ಲ ಬಿಡು, ನನಗೆ ಒಳ್ಳೇದಾಯಿತು ಅಂತಂದರೆ ನಾನು ಎಷ್ಟೋ ಜನಕ್ಕೆ ಒಳ್ಳೇದು ಮಾಡೋದಕ್ಕೆ ಭಗವಂತ ಇಟ್ಟಿದ್ದಾನೇನೋ ಅಂದ್ಬಿಟ್ಟು ನಾನೇನು ಮಾಡಿದೆ, ಇಮ್ಮಿಡಿಯೇಟು ನಾನು ಇಲ್ಲ ಮೇಡಮ್ಗೆ ಹೇಳಿದೆ, ಮೇಡಮ್ ನಂಗೆ ತುಂಬ ಖುಷಿ ಆಯಿತು, ನಾನು ಸೇವೆ ಮಾಡಬೇಕು ಅಂತ ಇದ್ದೀನಿ ಅಂತ ಹೇಳಿಬಿಟ್ಟು ಇಮ್ಮಿಡಿಯೇಟು ನಾನು ಇದು ಸೇವೆಗಂತ ಇಟ್ಕೊಂಡಿದ್ದೀನಿ. ಎಷ್ಟೋ ಹೆಣ್ಣು ಮಕ್ಕಳು ಇವತ್ತು ತುಂಬ 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 ಸಫರ್ ಪಡ್ತಾ ಇದ್ದಾರೆ. ಸೊ ಹಾಗಾಗಿ ಫಿಸಿಯೋಥೆರಪಿ ಅಂತ ಹೇಳಿ ಮನೇಲಿ ಓಪನ್ ಮಾಡಿಬಿಟ್ಟು ಇವತ್ತು ತುಂಬ ಖುಷಿ ಪಡ್ತಾ ಇದ್ದೀನಿ. ಇದೆಲ್ಲ ಹೆಣ್ಣು ಮಕ್ಕಳಿಗೆ ಸೇರಬೇಕು, ಗಂಡು ಮಕ್ಳಿಗೂ ಮನೆಗೂ ಗೊತ್ತಾಗಲಿ ಅಂತ ಹೇಳಿ ನಾನು ಈ ಪ್ರೋಗ್ರಾಮ್ ಇದು ಮಾಡಿದ್ದೆ ಅಷ್ಟೇ. ನಾನು ಬಿಸ್ನೆಸ್ ಅಂತ ಮಾಡಿಲ್ಲ. ಸೊ ಒಳ್ಳೇದಾದರೆ ಸಾಕು ನಮಗೆ. ಥ್ಯಾಂಕ್ ಯು ಸೋ ಮಚ್.